ವೆಲ್ಕಮ್ ಬ್ಯಾಕ್. ಶಿವಮೊಗ್ಗ, ಉತ್ತರ ಕನ್ನಡ, ಯಾದಗಿರಿಗೆ ಮುಂಬೈಗೆ ಏನ್ ಸಂಬಂಧ ಅಪ್ಪ? ಇಲ್ಲೂ ಕೂಡ ಮುಂಬೈ ಮಹಾಮಾರಿಯ ಭೀತಿ ಹೆಚ್ಚಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ 6 ಸೋಂಕಿತರಿಗೆ ಇದೇ ಮುಂಬೈ ಸಂಪರ್ಕ ಇತ್ತು ಅಂತ. ಶಿವಮೊಗ್ಗ, ಉತ್ತರ ಕನ್ನಡ, ಯಾದಗಿರಿ ಇವೆಲ್ಲ ಶಿವಮೊಗ್ಗ ಅಂತೂ ಹಾರ್ಟ್ ಆಫ್ ಕರ್ನಾಟಕ ಅಂತ ಹೇಳ್ಬೇಕು. ಹಾಗೆ ಮಧ್ಯಭಾಗದಲ್ಲಿ ಇರುವಂತಹ ಜಿಲ್ಲೆಗಳಲ್ಲೂ ಕೂಡ ಮುಂಬೈ ಸೋಂಕು ಕಂಡು ಬರ್ತಾ ಇದೆ. ಮುಂಬೈಯಿಂದ ಬಂದಿರೋರು ಯಾರಿದ್ದಾರೆ ಅವರಿಗೆ ಪಾಸಿಟಿವ್ ಬಂದಿರೋದು, ಅವರ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳಿಗೆ ಪಾಸಿಟಿವ್ ಕಂಡು ಬರ್ತಾ ಇರೋದು. ಒಟ್ಟಾರೆ ಈ ಮುಂಬೈ ಸೋಂಕಿನ ಭೀತಿ ಈ ಜಿಲ್ಲೆಗಳನ್ನು ಕೂಡ ಕಾಡ್ತಾ ಇದೆ. ಜೀವನೋಪಾಯಕ್ಕೆ ಅಂತ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವಂಥದ್ದು, ಮುಂಬೈಗೆ ವಲಸೆ ಹೋಗಿರುವಂಥದ್ದು. ಈಗ ನಮ್ಮದೇ ಜನಗಳು ಪಾಪ ಜೀವನೋಪಾಯಕ್ಕೆ ಅಂತ ಹೋಗಿರ್ತಾರೆ, ಅವ್ರು ವಾಪಸ್ ಬಂದಿದ್ದಾರೆ. ಹಾಗೆ ಅದೊಂದು ಕಂಟಕವಾಗಿ ಕರ್ನಾಟಕವನ್ನು ಕಾಡ್ತಾ ಇದೆ. ರೈಟ್, ಈ ಎಲ್ಲ ಸ್ಥಳಗಳಿಂದ ಏನೇನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಹಾಸನದಿಂದ ನಮ್ಮ ಪ್ರತಿನಿಧಿ ಅಶೋಕ್ ರೆಡಿ ಇದ್ದಾರೆ. ಹಾಗೆಯೇ ಕಲಬುರಗಿಯಿಂದ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಗೋ ಟು ಹಾಸನ ಫಸ್ಟ್. ಅಶೋಕ್, ನಿಜವಾಗ್ಲೂ ಹಾಸನದಲ್ಲಿ 33 ಪ್ರಕರಣಗಳಿಗೆ ಮುಂಬೈ ಲಿಂಕು ಅಂತ ಹೇಳುವಂಥದ್ದು ಆತಂಕ ಮೂಡಿಸುವಂಥದ್ದು. ಒಂದೊಂದು ದಿನದಲ್ಲಿ ಇಷ್ಟಿಷ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ನಿಜಕ್ಕೂ ಇದು ಭೀತಿ ಮೂಡಿಸುತ್ತೆ. ಜಿಲ್ಲಾಡಳಿತ ಏನು ಕ್ರಮ ಕೈಗೊಂಡಿದೆ ಮತ್ತು ಸದ್ಯ ಪರಿಸ್ಥಿತಿ ಏನಿದೆ? ನಾವು ಜನರನ್ನ ಹೆದರಿಸಬಾರ್ದು, ಬಟ್ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು. ಸದ್ಯ ಪರಿಸ್ಥಿತಿ ಏನಿದೆ? ಪ್ರಮುಖವಾಗಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ಮಂದಿ ಮುಂಬೈಗೆ ಹೋಗಿರುವಂತವರು ಇರುವಂತಹದ್ದು. ಮುಂಬೈನಿಂದ ಸುಮಾರು 10,000 ಮಂದಿ ಬರ್ತಾರೆ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಮಾಹಿತಿಯನ್ನ ನೀಡಿತ್ತು. ಅದಾದ ಬಳಿಕ ಮೇ 12ರಂದು ಏನು ಹೊರ ರಾಜ್ಯಕ್ಕೆ ತೆರಳಬಹುದು ಎನ್ನುವಂಥ ಅವಕಾಶವನ್ನ ಸರ್ಕಾರ ನೀಡಿತು, ಕೇಂದ್ರ ಸರ್ಕಾರ. ಅದರ ನಿಯಮದಂತೆ ಬಾಂಬೆಯಿಂದ ಮಹಾರಾಷ್ಟ್ರ ಏನು ಬಾಂಬೆಯಿಂದ ಅತಿ ಹೆಚ್ಚು ಮಂದಿ ಬಂದಿರುವಂತದ್ದು. ಬಾಂಬೆಯಿಂದ ಸುಮಾರು 1,200 ಮಂದಿ ಬರ್ತಾರೆ ಮೇ 12ರಂದು. ಅದರಲ್ಲಿ ಪ್ರಮುಖವಾಗಿ ಒಂದು ಕುಟುಂಬ ಎಲ್ಲರನ್ನೂ ಕೂಡ ತಪಾಸಣೆಯನ್ನ ಮಾಡ್ತಾರೆ. ಅದರಲ್ಲಿ ಒಂದು ಕುಟುಂಬದಲ್ಲಿ ಒಂದು ಕುಟುಂಬದ 5ರಲ್ಲಿ ಕೊರೋನಾ ಪಾಸಿಟಿವ್ ಇರುವಂತಹದ್ದು. ಒಂದು ಕುಟುಂಬದ 4 ಮತ್ತು ಒಂದು ಕಾರಿನಲ್ಲಿ ಬಂದಿರ್ತಾನೆ ಒಬ್ಬ ವ್ಯಕ್ತಿ, ಯುವಕ, ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಇರುವಂತದ್ದು. ಒಂದೇ ಕುಟುಂಬದ 4ರಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಳ್ತು. ಅದಾದ ಬಳಿಕ ಈ ವ್ಯಕ್ತಿಗೆ ಕಾಣಿಸ್ಕೊಳ್ತು. ಇದು ಅದುವರೆಗೂ ಮೇ 12ರವರೆಗೂ ಕೂಡ ಇಡೀ ಹಾಸನ ಜಿಲ್ಲೆಯಾದ್ಯಂತ ಒಂದು ಗ್ರೀನ್ ಝೋನ್ ಆಗಿತ್ತು. ಇಡೀ ಹಾಸನ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿತ್ತು. ಹೊರ ಜಿಲ್ಲೆಗಳಿಗೂ ಕೂಡ ಯಾರನ್ನೂ ಕಳಿಸ್ತಿರಲಿಲ್ಲ. ಜೊತೆಗೆ ಹೊರ ಜಿಲ್ಲೆಯಿಂದ ಬರುವಂತಹ ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ನಿಗಾವನ್ನ ಇಡಲಾಗಿತ್ತು. ಏನ್ ಮೇ 12ರಂದು ಮೊದಲ ಬಾರಿಗೆ ಸೋಂಕು ಕಾಣಿಸ್ಕೊಳುತ್ತೆ. ಆಗ ಮೇ 12ರಂದು ಯಾರ್ಯಾರು ಬರ್ತಾರೆ ಮಹಾರಾಷ್ಟ್ರದಿಂದ ಅವರೆಲ್ಲರನ್ನೂ ಕೂಡ ಚನ್ನರಾಯಪಟ್ಟಣದ ಕ್ವಾರಂಟೈನ್ ಇಡಲಾಗಿರುವಂತಹದ್ದು. ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅವರಿಂದ ಸೆಕೆಂಡರಿ ಮತ್ತು ಪ್ರಿಲಿಮಿನರಿ ಕಾಂಟ್ರಾಕ್ಟ್ ಯಾರು ಇರಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರನ್ನ ಕ್ವಾರಂಟೈನ್ ಇರಿಸಲಾಗಿದೆ. ಈಗಾಗಲೇ ಇವತ್ತು ಕೂಡ ಒಂದು ಕುಟುಂಬದ 3ರಿಗೆ ತಾಯಿ, ಮಗಳು ಮತ್ತು ಮಗ 3ರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ಈವರೆಗೂ ಕೂಡ ಮೇ 12ರಿಂದ ಈವರೆಗೂ ಕೂಡ ಒಟ್ಟು 33 ಮಂದಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ. ಇದಲ್ಲದೆ 1,500 ಮಂದಿಯ ಏನು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ರಕ್ತ ಮತ್ತು ಕಫದ ಮಾದರಿಯನ್ನ ಸಂಗ್ರಹಿಸಿ ಈಗಾಗಲೇ ರಿಪೋರ್ಟ್ಗೆ ಕಳಿಸಲಾಗಿದೆ, ಲ್ಯಾಬ್ಗೆ ಕಳಿಸಲಾಗಿದೆ. ಇದರ 1,500 ಮಂದಿಯ ರಿಪೋರ್ಟ್ ಕೂಡ ಬರುವಂತದ್ದು ಬಾಕಿ ಇದೆ. ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕ್ರಮವನ್ನ ಕೈಗೊಂಡಿರುವಂತದ್ದು. ಇದಲ್ಲದೆ ಸೇವಾ ಸಿಂಧು ಆಪ್ ನ ಮೂಲಕ 1,200 ಮಂದಿ ಬರ್ತಾರೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಜಿಲ್ಲಾಡಳಿತ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲಾಡಳಿತ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಶ್ರೀಲಕ್ಷ್ಮಿ. ರೈಟ್ ಅಶೋಕ್, ಹಾಗೆ ಸಂಪರ್ಕದಲ್ಲಿರಿ. ಹಾಗೇನೆ ನಮ್ಮ ಜೊತೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಕಲಬುರಗಿಗೆ ಹೋಗೋಣ. ಶಿವರಾಮ್ ಅಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಕರ್ನಾಟಕದಲ್ಲಿ ಮೊದಲ ಕೇಸ್ ಕಂಡು ಬಂದಿದ್ದಂತಹ ಜಾಗ ಕಲಬುರಗಿ. ಅಲ್ಲೂ ಕೂಡ ಮುಂಬೈನ ಭೀತಿ, ಮುಂಬೈ ಸೋಂಕಿನ ಭೀತಿ ಕಾಡ್ತಾ ಇದೆ ಅಂತ. ಏನಿದೆ ಸಿಚುವೇಶನ್? ಶ್ರೀಲಕ್ಷ್ಮಿ, ಇಲ್ಲಿವರೆಗೂ ಸಹ ಈಗ ಸಂಜೆ ಬುಲೆಟಿನ್ ನಲ್ಲಿ 2 ಬಂದು ಅದೆಲ್ಲನೂ ಸೇರಿಸ್ಕೊಂಡಾಗ ಒಟ್ಟು 33 ಪ್ರಕರಣಗಳು ಮುಂಬೈ ಮೂಲದವಾಗಿದ್ದಾವೆ. ಅದರಲ್ಲಿ 13 ಪ್ರಕರಣಗಳು, ಅತಿ ಹೆಚ್ಚು ಪ್ರಕರಣಗಳು ಕಾಳಗಿ ತಾಲೂಕಿನಲ್ಲಿ ಕಂಡು ಬಂದಿದ್ದಾವೆ. ಕೋಡ್ಲಿ, ಅರಣಕಲ್ ತಾಂಡ ಮತ್ತು ಬುಗುಡಿ ತಾಂಡಗಳಲ್ಲಿ, ಈ 3 ತಾಂಡಗಳಲ್ಲಿ 13 ಪ್ರಕರಣಗಳು ಕಂಡು ಬಂದಿದೆ. ಅದರ ನಂತರದ ಸ್ಥಾನ ಆಳಂದ ತಾಲೂಕಿನಲ್ಲಿ 5 ಬಂದಿದೆ ಮತ್ತು ಕಮಲಾಪುರ ತಾಲೂಕಿನಲ್ಲಿ 5 ಪ್ರಕರಣಗಳು ಸೋಂಕಿನ ಪ್ರಕರಣಗಳು ಕಂಡು ಬಂದಿದೆ ಮತ್ತು ಕಲಬುರಗಿ ತಾಲೂಕಿನಲ್ಲಿ 4 ಸೋಂಕು, ಮುಂಬೈಯಿಂದ ಬಂದಂತ 4 ಸೋಂಕು ಆಗ್ತಿದೆ. ಈ ಮತ್ತೆ ಚಿತ್ತಾಪುರ ತಾಲೂಕಿನಲ್ಲಿ 3 ಮತ್ತು ಚಿಂಚೋಳಿ ತಾಲೂಕಿನಲ್ಲಿ 2, ಒಟ್ಟು 33 ಪ್ರಕರಣಗಳು ಇಲ್ಲಿವರೆಗೂ ಸಹ ದೃಢಪಟ್ಟಿದ್ದಾವೆ.
ಇದು ಒಂದು ರೀತಿಯಲ್ಲಿ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಕಲಬುರಗಿನಲ್ಲಿ ಮೊದಲನೇ ಪಾಸಿಟಿವ್ ಅಂದ್ರೆ ದಾಖಲಾಗೋದು ಮುಂಬೈಯಿಂದ ಬಂದಂತವ್ರದ್ದು ಮೇ 10ಕ್ಕೆ. ಇನ್ನೂ 10 ದಿನಗಳಾಗಿಲ್ಲ, ಅಷ್ಟೊತ್ತಿಗೆ ಆಗಲ್ಲ 33 ಪ್ರಕರಣಗಳು ಬರೀ ಮುಂಬೈಯಿಂದನೇ. ಮತ್ತೆ ಪುಣೆಗಿನೇ ಬೇರೆ ಕಡೆಯಿಂದ ಮತ್ತಷ್ಟು ಪ್ರಕರಣಗಳಿದ್ದಾವೆ. ಕೇವಲ ಮುಂಬೈಯಿಂದನೇ 33 ಪ್ರಕರಣಗಳು ದಾಖಲಾಗಿರೋದು ಒಂದು ರೀತಿಯಲ್ಲಿ ಆತಂಕಕಾರಿ ಬೆಳವಣಿಗೆ. ಇಲ್ಲಿ ಇವರೆಲ್ಲರಿಗೂ ಸಹ ಬಂದವರಿಗೆಲ್ಲ ಕ್ವಾರಂಟೈನ್ ಮಾಡಿರೋದ್ರಿಂದ ಒಂದ್ ರೀತಿ ಆಯಾ ಗ್ರಾಮಗಳ ಮತ್ತು ಆಯಾ ತಾಂಡಗಳ ನಿವಾಸಿಗಳು ಒಂದಿಷ್ಟು ನಿಟ್ಟುಸಿರು ಬಿಡಬಹುದು. ಆದ್ರೆ ಅಲ್ಲಿ ಏನ್ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಅಲ್ಲೂ ಸಹ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇವ್ರಿಗೆ ಯಾರು ಸಂಪರ್ಕದಲ್ಲಿದ್ರು ಅವ್ರಿಗೂ ಸಹ ಸೋಂಕು ಹತ್ತುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಹೀಗಾಗಿ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೋಂಕಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳಿದಾವೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಶಿವರಾಮ ಸುಂಡಿ. ಲೆಟ್ಸ್ ಗೋ ಟು ಶಿವಮೊಗ್ಗದಲ್ಲಿ ಏನ್ ಸಿಚುವೇಶನ್ ಅಂತ. ನಾಗರಾಜ್, ಶಿವಮೊಗ್ಗದಲ್ಲಿ ಜನ ನೆಮ್ಮದಿಯಾಗಿದ್ರು, ನಿಟ್ಟುಸಿರು ಬಿಡ್ತಾ ಇದ್ರು. ಸದ್ಯ ನಮ್ಮಲ್ಲಂತೂ ಇನ್ನೂ ಅಷ್ಟೇನು ಇಲ್ಲಪ್ಪ ಅಂತ. ಆದ್ರೆ ಈಗ ಅಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಶಿವಮೊಗ್ಗ ಜನಕ್ಕೆ ತುಂಬಾ ಡಿಸಪಾಯಿಂಟಿಂಗ್ ಆದಂತ ಸುದ್ದಿ ಇದೆ. ಅಲ್ಲೂ ಕೂಡ ಮುಂಬೈ ಸೋಂಕು ಕಾಡ್ತಾ ಇದೆ. ಒಂದ್ ಪ್ರಶ್ನೆ ಏನು ಅಂತಂದ್ರೆ, ಬೇಸಿಕಲಿ ನಾಗರಾಜ್, ಈ ಮುಂಬೈಯಿಂದ ಬಂದಿರತಕ್ಕಂಥವ್ರನ್ನ ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್ ಮಾಡ್ತಾ ಇದ್ದಾರಾ ಅಥವಾ ಜಿಲ್ಲಾಡಳಿತ ಕ್ವಾರಂಟೈನ್ ಮಾಡಿದ್ಯಾ? ಅವರ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನ ಯಾವ ರೀತಿ ಕ್ವಾರಂಟೈನ್ ಮಾಡಿದ್ದಾರೆ, ಯಾವ ರೀತಿ ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ, ಸಿಚುವೇಶನ್ ಏನಿದೆ? ಶ್ರೀಲಕ್ಷ್ಮಿ, ಏನು ಒಂದು ಜಿಲ್ಲಾಡಳಿತ ಮಾಡಿರೋ ಒಂದು ಪುಣ್ಯದ ಕೆಲಸ ಏನಪ್ಪಾ ಅಂದ್ರೆ, ಯಾರು ಮುಂಬೈ ಮತ್ತು ಹೊರ ರಾಜ್ಯಗಳಿಂದ ಬರ್ತಿದ್ದಾರೆ ಅವರೆಲ್ಲರನ್ನೂ ಸಹ ಏನು ಜಿಲ್ಲಾಡಳಿತದ ಒಳಗೆ ಕ್ವಾರಂಟೈನ್ ಅದ್ರ ಒಳಗೆ ಕ್ವಾರಂಟೈನ್ ಮಾಡ್ತಿರೋ ಹಿನ್ನೆಲೆಯಲ್ಲಿ ಪ್ರಕರಣಗಳು ಬಂದರೂ ಸಹ ಅದು ಯಾವುದು ಹರಡ್ತಾ ಇಲ್ಲ, ಬೇರೆ ಜನರಿಗೆ ಹರಡುತ್ತಿಲ್ಲ. ಅದೊಂದು ಒಂದು ಉತ್ತಮವಾದ ಒಂದು ಕೆಲಸನ ಅಂತ ಅನ್ಬೋದು. ಯಾರೇ ಸಹ ಹೊರ ರಾಜ್ಯದಿಂದ ಬಂದರೆ ನೇರವಾಗಿ ಅವರನ್ನು ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಒಂದು ಟೆಸ್ಟಿಂಗ್ ಕೇಂದ್ರ ಮಾಡ್ಕೊಂಡಿದ್ದಾರೆ. ಆ ಕೇಂದ್ರದಲ್ಲಿ ಎಲ್ಲರನ್ನು ಪರೀಕ್ಷೆ ಮಾಡಿ ಆ ನಂತರದಲ್ಲಿ ಅವರನ್ನು ಕ್ವಾರಂಟೈನ್ಗೆ ಕಳಿಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಮುದಾಯಿಕವಾಗಿ ಅಥವಾ ಬೇರೆಯವರಿಗೆ ಹರಡುವ ಒಂದು ಇದನ್ನ ತಡೆಗಟ್ಟಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಏನು ಶಿವಮೊಗ್ಗ ಜಿಲ್ಲೆಗೆ ಏನು ಮುಂಬೈ ಕಂಟಕ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬಂದಿರುವಂಥ 24 ಪ್ರಕರಣಗಳು 11 ಪ್ರಕರಣಗಳು ಮುಂಬೈ ಲಿಂಕನ್ನೇ ಪಡೆದುಕೊಂಡಿದೆ. ಏನು ಮೇ 15ರಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಪ್ರಕರಣ ಕಾಣಿಸ್ಕೊಂತು. ಅದಾದ ನಂತರ ಮೇ 16ನೇ ತಾರೀಕು 3 ಪ್ರಕರಣ ಏನು ರಿಪ್ಪನ್ಪೇಟೆ ಮತ್ತು ಸಾಗರ. ಏನು ರಿಪ್ಪನ್ಪೇಟೆಯಲ್ಲಿ ತಂದೆ ಮಗಳಿಗೆ ಬಂತು ಮತ್ತು ಸಾಗರದಲ್ಲಿ ಒಂದು ಮಹಿಳೆಗೆ ಸಹ ಕೊರೋನಾ ಪಾಸಿಟಿವ್ ಬಂತು ಮುಂಬೈಯಿಂದ ಬಂದಂಥವರಿಗೆ. ಅದೇ ರೀತಿ 17ನೇ ತಾರೀಕು ಸಹ ಏನು ಹೊಸನಗರ ಮತ್ತು ತೀರ್ಥಹಳ್ಳಿಯ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂತು. ಜೊತೆಗೆ ಇಂದು 5 ಜನರಿಗೆ ಏನು ಕೊರೋನಾ ಪಾಸಿಟಿವ್ ಬಂದಿದೆ ಮುಂಬೈಯಿಂದ ಬಂದಂಥವರಿಗೆ. ಹೀಗಾಗಿ ಮುಂಬೈನಿಂದ ಬಂದಿರುವಂಥವ್ರಿಗೆ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು ಆತಂಕಕ್ಕೆ ಕಾರಣವಾಗಿದೆ. ಜೊತೆಗೆ ಈಗಾಗಲೇ ಸುಮಾರು 880 ಜನ ಏನು ಹೊರ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಅವರೆಲ್ಲರನ್ನು ಸಹ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಅವರ ದ್ರವವನ್ನು ಏನು ಗಂಟಲು ದ್ರವವನ್ನು ತೆಗೆದುಕೊಂಡು ಆಗಲೇ ಪರೀಕ್ಷೆಗೆ ಕಳಿಸಬಹುದಿದೆ. ಇನ್ನೂ ಸಹ 160ರಷ್ಟು ಏನು ಪರೀಕ್ಷಾ ವರದಿ ಬರಬೇಕಾಗಿದೆ. ಹೀಗಾಗಿ ಇನ್ನೂ ಸಹ ಆತಂಕದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ನಾಗರಾಜ್, ಶಿವರಾಮ ಸುಂಡೆ ಹಾಗೂ ಅಶೋಕ್, ತಮಗೂ ಕೂಡ ಧನ್ಯವಾದಗಳು ಡೀಟೇಲ್ಸ್ಗಾಗಿ.